ಬಾಡೂಟದ ಬಗ್ಗೆ ಏನು ಹೇಳ್ತಿದ್ದೀರಾ ನೀವು? ಇವಾಗ ಮಂಡ್ಯದಲ್ಲಿ ಸಾಕು ಸಮ್ಮೇಳನ ನಡೀತಾ ಇದೆ, ಎಲ್ರಿಗೂ ಹಕ್ಕಿದೆ, ಎಲ್ಲರೂ ದುಡ್ಡದು, ಎಲ್ಲರಿಗೂ ತಿನ್ನೋದಕ್ಕೆ ಅವ್ರವ್ರಿಗೆ ಏನು ಇಷ್ಟಪಡ್ತಾರೆ ಕೊಡಬೇಕು ತಾನೆ. ನಮ್ಮ ದುಡ್ಡಲ್ಲಿ ನಮ್ಗೆ ಕೊಡೋದಕ್ಕೆ ಯಾಕೆ ಬೇರೆ ಬೇರೆ ಮಾತಾಡ್ತಿದ್ದಾರೆ? ನಮಗೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಎಲ್ಲರೂ ಅವ್ರ ಆಹಾರ ಅವ್ರು ತಿನ್ಬೋದು, ಇವ್ರ ಆಹಾರ ಇವ್ರು ತಿನ್ಬೋದು. ಈಗ ಬೀಗ್ರೂಟದಲ್ಲಿ ಸಪರೇಟ್ ಆಗಿ ಇರ್ತಾರೆ ಸೆಕ್ಷನ್. ಹೌದು, ಸಸ್ಯಾಹಾರಿನೂ ಮಾಡಿರ್ತಾರೆ, ಮಟನ್ ಊಟನೂ ಮಾಡಿರ್ತಾರೆ. ಮುಸ್ಲಿಮ್ಸ್ ಹಬ್ಬಗಳಲ್ಲಿ, ಕ್ರಿಶ್ಚಿಯನ್ಸ್ ಹಬ್ಬಗಳಲ್ಲಿ ಸಪ್ರೇಟ್ ಆಗಿರ್ತದೆ. ಅಲ್ಲೆಲ್ಲ ತೊಂದರೆ ಆಗಲ್ಲ, ಇಲ್ಲಿ ಮಾತ್ರ ತೊಂದರೆ ಆಗುತ್ತಾ? ಅದು ಏನೋ ಯಾರ ಮಧ್ಯದಲ್ಲಿ ಮಾಡ್ರ ಅಷ್ಟೇ, ಏನಿಲ್ಲ. ಅದು ಆ ಊಟನೂ ಮಾಡ್ಬೋದು, ಈ ಊಟನೂ ಮಾಡ್ಬೋದು. ನಿಜ, ಎರಡು ತಿನ್ಬೋದು. ನಿಜ. ಅವ್ರಿಗಾಗೋದು ಅವ್ರು ತಿಂತಾರೆ, ಇವ್ರಿಗಾಗೋದು ಇವ್ರು ತಿಂತಾರೆ ಅಷ್ಟೇ. ಅದರಲ್ಲಿ ಸಮಸ್ಯೆ. ನಿಮ್ಮ ಬೆಂಬಲ ಇರಲಿ. ನಿಮ್ಮ ಥರ ಎಲ್ಲ ಹೋಟ್ಲವರು ನಾವು ಇಂಟರ್ವ್ಯೂ ಮಾಡ್ಕೊಂಡು ಬರ್ತೀವಿ. ಬನ್ನಿ ಸರ್. ಈ ಸಮ್ಮೇಳನದಲ್ಲಿ ಅಕಸ್ಮಾತ್ ಅವ್ರು ಕೊಡದೆ ಹೋದ್ರೂ ಪರವಾಗಿಲ್ಲ, ಮುಂದಿನ ಸಮ್ಮೇಳನಕ್ಕಂತೂ ನಾವು ಖಂಡಿತ ಮಾಡ್ಸೋಣ. ನಾವು ಬೆಂಬಲಿಸ್ತೀವಿ ಸರ್. ಧನ್ಯವಾದ. ತಮ್ಮ ಹೆಸರಣ್ಣ? ಕಾಳೇಗೌಡರು. ಈ ಹೋಟ್ಲ ಬಗ್ಗೆ ಹೇಳ್ತೀರಾ? ಎಷ್ಟು ದಿನ ಆಯ್ತು, ಎಷ್ಟು ವರ್ಷ ಆಯ್ತು ಇದು ಹೋಟ್ಲು? ಸರ್ ಇದು ಹೆಚ್ಚಿಗೆ 35 ವರ್ಷದ್ದು ಇದೆ. 1994 ಇಸ್ವಿದು ಇದೆ. ಓಕೆ. ಮಧ್ಯೆ ಯಾರು ನಡೆಸ್ತಿರೋ ನಾನು 2008 ನಡೆಸ್ತಾ ಇವ್ನಿ. ನಡ್ಕೊಂಡು ಹೋಯ್ತಾ ಇದ್ದೆ. ನಿಮ್ಮ ಅನುಭವ ಹೇಗಿತ್ತು ಹೋಟ್ಲಲ್ಲಿ? ಕಷ್ಟ ಇದೆ ನಡೆಸ್ಕೊಂಡು ಹೋಗೋದು, ಕಷ್ಟ ಅಲ್ಲಿ ಸುಖ ಅಲ್ಲಿ ಎರಡು ಅನುಭವಿಸ್ಕೊಂಡು ಮಾಡ್ಕೋಬೇಕು. ಇನ್ಮೇಲೆ ನಾವು ಪ್ರಚಾರ ಕೊಡ್ತೀವಿ, ನಮ್ಮ ಹತ್ರ ಪ್ರಚಾರ ಕೊಡ್ತೀವಿ. ನೀವು ನಿಮ್ಮ ಗ್ರಾಹಕರಿಗೆ ಏನಾದರೂ ಒಳ್ಳೊಳ್ಳೆದು ಕೊಡುಗೆ ಕೊಡಿ, ನಮಗಲ್ಲ ಅವ್ರಿಗೆ ಕೊಡಿ. ಆಯ್ತು. ಎಷ್ಟು ಜನ ಬರಲಿ, ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಗೊತ್ತಾಗಲಿ. ಈಗ ಈ ಥರ ಇಲ್ಲಿ ಹೋಟ್ಲಿರೋದು ಎಷ್ಟೋ ಜನ ಗೊತ್ತಾಗದೇ ಹೊರಟೋಗಿರ್ತದೆ. ಮತ್ತು ಟೇಸ್ಟ್ ಎಲ್ಲ ನೀವು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡೋಣ, ಡೈಲಿ ವಾಟ್ಸಪ್ಪಲ್ಲಿ ಏನಾದ್ರು ಹಾಕ್ಬೋದು. ನೀವು ನಮ್ಗೆ ಸಪೋರ್ಟ್ ಕೊಡ್ತೀವಿ. ಧನ್ಯವಾದ ಸರ್. ಧನ್ಯವಾದಗಳು ಸರ್.